ವಿ ರೀಚ್ ಯೂಟ್ಯೂಬ್ ಚಾನಲಿಗೆ ವೀಕ್ಷಕರಿಗೆಲ್ಲ ಸ್ವಾಗತ. ಈ ಚಾನೆಲ್ನಲ್ಲಿ ಸಿ ಎ, ಸಿ ಎಸ್, ಸಿ ಎಮ್ ಎ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಕಾಡೆಮಿಕ್ ಅಪ್ಡೇಟ್ಸ್ ಕಾಲಕಾಲಕ್ಕೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಈ ಚಾನೆಲ್ನ ಬೆನಿಫಿಟ್ ಪಡೆಯಬೇಕಾದ್ರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಕೂಡ ಮಾಡಬೇಕು. ಅದೇ ರೀತಿ ಈ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳುವುದಾದರೆ, ಕಳೆದ ಹಲವಾರು ವರ್ಷಗಳಿಂದ ಆಫ್ಲೈನಲ್ಲಿ ಸಿ ಎ, ಸಿ ಎಸ್, ಸಿ ಎಮ್ ಎ ಕೋರ್ಸ್ಗಳಿಗೆ ತರಬೇತಿಯನ್ನು ಕೊಡ್ತಾ ಬರ್ತಿರುವಂತಹ ಸಂಸ್ಥೆ. ಅದೇ ರೀತಿ ಆನ್ಲೈನಲ್ಲೂ ಕೂಡ ಸಿ ಎ, ಸಿ ಎಸ್, ಸಿ ಎಮ್ ಎ ಕೋರ್ಸ್ಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಸಜ್ಜಾಗಿರುವಂತಹ ಒಂದು ಸಂಸ್ಥೆ ಇದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಲಿಕ್ಕಿದ್ದೇನೆ. ಸೊ ಇನ್ಕಮ್ ಟ್ಯಾಕ್ಸ್ ಕಾನೂನು ನಿಮಗೆ ಗೊತ್ತಿದೆ, ಆದಾಯ ತೆರಿಗೆಗೆ ಸಂಬಂಧಪಟ್ಟ ಒಂದು ಕಾನೂನು. ಸೊ ಆದಾಯ ತೆರಿಗೆ ಎನ್ನುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲಿಂದ ಹಿಡಿದು ಕಂಪನಿಯಿಂದ ಹಿಡಿದು ಬೇರೆ ಬೇರೆ ಸಂಸ್ಥೆಗೆ ಇವತ್ತು ಆದಾಯ ತೆರಿಗೆ ಕಾನೂನು ಅಪ್ಲೈ ಆಗ್ತದೆ, ಇನ್ಕಮ್ ಟ್ಯಾಕ್ಸ್ ಲಾ ಅಪ್ಲೈ ಆಗ್ತದೆ. ಸೊ ಈ ಪ್ರತಿ ವರ್ಷ ಬಜೆಟ್ನ ಸಮಯದಲ್ಲಿ ಎಲ್ಲ ಜನರು ಕೂಡ ಕಾತರದಿಂದ ನೋಡಿಕೊಳ್ಳುವಂಥದ್ದು ಏನಂತ ಹೇಳಿದರೆ, ಟ್ಯಾಕ್ಸಲ್ಲಿ ಏನಾದರೂ ಇವತ್ತು ಚೇಂಜಸ್ ಆಗುವಂಥದ್ದಿದೆ ಈ ವರ್ಷ. ಸೊ ಅದಕ್ಕೋಸ್ಕರನೇ ಅಂದರೆ ಬಜೆಟ್ ಅಂದರೆ ಟ್ಯಾಕ್ಸ್, ಟ್ಯಾಕ್ಸ್ ಅಂದರೆ ಬಜೆಟ್ ಅಂಥೇಳಿ, ಸೊ ಆ ರೀತಿ ಒಬ್ಬ ಜನಸಾಮಾನ್ಯ ಇವತ್ತು ಬಜೆಟನ್ನು ವಾಚ್ ಮಾಡ್ತಾ ಇರ್ತಾನೆ. ಸೊ ಆದರೆ ಈ ಇನ್ಕಮ್ ಟ್ಯಾಕ್ಸ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಲೀಗಲ್ ಫ್ರೇಮ್ವರ್ಕ್ ಏನು ಅಂತ ಅಂದರೆ, ಒಂದು ಇನ್ಕಮ್ ಟ್ಯಾಕ್ಸ್ ಕಾನೂನು ಅಂತ ಹೇಳಿದರೆ ಅದರಲ್ಲಿ ಏನೆಲ್ಲ ಬರ್ತದೆ, ಕೇವಲ ಬಜೆಟ್ ಮಾತ್ರ ಬರ್ತದಾ ಅಥವಾ ಏನು ಅದರ ಲೀಗಲ್ ಫ್ರೇಮ್ವರ್ಕ್ ಅಂತ. ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಪೇರೆಂಟ್ ಲಾ ಯಾವುದಂತ ಹೇಳಿದರೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಆದಾಯ ತೆರಿಗೆ ಕಾನೂನು 1961, ಆದಾಯ ತೆರಿಗೆ ಕಾಯ್ದೆ. ಸೊ ಅದು ಪೇರೆಂಟ್ ಆ್ಯಕ್ಟ್. ಆ ಒಂದು ಆ್ಯಕ್ಟಿನ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಇನ್ಕಮ್ ಟ್ಯಾಕ್ಸ್ ಇಂಪೋಸ್ ಮಾಡ್ತಾ ಇದೆ. ಸೊ ಅದು ಬೇಸಿಕ್ ಲಾ. ಸೊ ಅದರಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ, ಇನ್ಕಮ್ ಅಂತ ಹೇಳಿದರೆ ಏನು, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡಲಿಕ್ಕೆ ಲಯಾಬಲ್, ಸೊ ಇನ್ಕಮಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಸೋರ್ಸಸ್ ಇದೆ, ಮತ್ತು ಏನೆಲ್ಲ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಬೋದು, ಸೊ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಯಾರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಇರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನಲ್ಲಿ. ಸೊ ಅದು ಪೇರೆಂಟ್ ಲಾ ಅಂತ ಹೇಳಿ ಕರಿತೇವೆ, ಅದು ಬೇಸಿಕ್ ಲಾ ಅಂತ ಹೇಳಿ ಕರಿತೇವೆ ನಾವು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸರಿ, ಅದರ ಜೊತೆಗೆ ಇನ್ನೇನಿದೆ ಲೀಗಲ್ ಫ್ರೇಮ್ವರ್ಕಲ್ಲಿ ಅಂತ. ಸೊ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962, ಆದಾಯ ತೆರಿಗೆ ನಿಯಮಗಳು, ಆದಾಯ ತೆರಿಗೆ ಕಾಯ್ದೆ 1961, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಅದಾದ ನಂತರ ನಿಯಮಗಳು 1962. ಸೊ ಏನಪ್ಪ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಥೇಳಿ ಇದೆ, ಈ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಂಥೇಳಿ ಇದೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಂದೇ ಸಾಕಾಗೋದಿಲ್ವಾ, ರೂಲ್ಸ್ ಯಾಕೆ ಬೇಕು ಅಂತ. ಆ್ಯಕ್ಚುಲಿ ಏನಂತ ಹೇಳಿದರೆ, ಈ ಆ್ಯಕ್ಟ್ ಏನಿದೆ ಸೊ ಇದು ಒಂದು ಮೇಯ್ನ್ ಆಸ್ಪೆಕ್ಟ್ಸನ್ನು ಮಾತ್ರ ಡಿಸ್ಕಸ್ ಮಾಡ್ತದೆ. ಈಗ ಆ್ಯಕ್ಟಲ್ಲಿರುವಂಥ ಉದ್ದೇಶ ಏನಿದೆ, ಆ ಉದ್ದೇಶವನ್ನು ಅಚೀವ್ ಮಾಡಲಿಕ್ಕೆ ನಮಗೆ ರೂಲ್ಸ್ ಬೇಕಾಗ್ತದೆ. ಈಗ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಬೇರೆ ಬೇರೆ ಥರದ ರೂಲ್ಸ್ ಇದೆ. ಸೊ ಈಗ ರೂಲ್ಸ್ ಈಗ ಮುಖ್ಯವಾಗಿ ಯಾವುದಂತ ಹೇಳಿದರೆ, ಈ ಏನು ಎಕ್ಸೆಂಪ್ಟೆಡ್ ಇನ್ಕಮ್, ನಾನ್ ಎಕ್ಸೆಂಪ್ಟೆಡ್ ಇನ್ಕಮ್ ಪೋರ್ಷನನ್ನು ಹೇಗೆ ನೋಡುವಂಥದ್ದು, ಈ ಪರ್ಕ್ಯೂಸಿಟ್ಸ್, ಈ ಎಂಪ್ಲಾಯೀಸ್ನವ್ರಿಗೆ ಕೊಡುವಂಥ ಬೆನಿಫಿಟ್ಸ್ ಏನಿದೆ ಅದನ್ನು ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಹೇಗೆ, ಮತ್ತು ಈ ರಿಟರ್ನ್ ಫೈಲಿಂಗ್ನ ಟೈಮಲ್ಲಿ ಯಾವ ರೀತಿ ಫೈಲಿಂಗ್ ಮಾಡಬೇಕು, ಹೇಗೆ ಫೈಲಿಂಗ್ ಮಾಡಬೇಕು, ಅದರ ಬಗ್ಗೆ ರೂಲ್ಸಲ್ಲಿ ಡಿಟೇಲ್ಡಾಗಿ ಇರುವಂಥದ್ದು. ಸೊ ರೂಲ್ಸು ಕೂಡ ಇನ್ಕಮ್ ಟ್ಯಾಕ್ಸ್ ಲಾದ್ದು ಪಾರ್ಟ್. ಸೊ ಈ ರೂಲ್ಸಿಂದ ಏನು ಮಾಡಲಿಕ್ಕಾಗ್ತದೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿರುವಂಥ ಆಬ್ಜೆಕ್ಟಿವನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ರೂಲ್ಸ್ ಇಲ್ಲದೆ ಆ್ಯಕ್ಟ್ ವೇಸ್ಟ್ ಅಂತ ಹೇಳ್ಬೋದು. ಒಂದು ಆ್ಯಕ್ಟ್ ಅಚೀವ್ ಮಾಡಬೇಕಾದ್ರೆ ರೂಲ್ಸ್ ಬೇಕೇ ಬೇಕು. ಈಗ ನಿಮಗೆ ಒಂದು ಉದಾಹರಣೆಯಾಗಿ ಕೊಡೋದಾದರೆ, ಈಗ ಕ್ರಿಮಿನಲ್ ಲಾ ನೋಡಿ. ಸೊ ಕ್ರಿಮಿನಲ್ ಲಾದಲ್ಲಿ ಎರಡು ರೀತಿಯ ಲಾ ಬರ್ತದೆ. ಒಂದು ಕ್ರೈಮ್ ಏನಂಥೇಳಿ ಡಿಫೈನ್ ಮಾಡುವಂಥದ್ದು, ಮತ್ತೊಂದು ಆ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಪ್ರೊಸೀಜರ್ಸ್ ಅಂಥೇಳಿ ಬೇರೆಯೇ ಒಂದು ಲಾ ಇದೆ. ಈಗ ಉದಾಹರಣೆಗೆ, ಈಗ ನಿಮ್ಮ ಕಣ್ಣೆದುರಿಗೆ ಒಬ್ಬ ಮರ್ಡರ್ ಮಾಡಿದಂತೆ ಎನ್ಸ್ಕೊಳ್ಳುವ, ನಮ್ಮ ಕಾನೂನಿನ ಪ್ರಕಾರ ಮರ್ಡರ್ಗಿರುವಂಥ ಒಂದು ಗರಿಷ್ಠ ಶಿಕ್ಷೆ ಏನಂತ ಹೇಳಿದರೆ ಡೆತ್ ಪೆನಾಲ್ಟಿ. ಸೊ ನಿಮ್ಮ ಕಣ್ಣೆದುರಲ್ಲೇ ಮರ್ಡರ್ ಆಗಿದೆ, ಅವು ಮರ್ಡರ್ ಮಾಡಿದ್ದು ನಿಮಗೆ ಗೊತ್ತಾಗಿದೆ. ಸೊ ಈಗ ಡೆತ್ ಪೆನಾಲ್ಟಿ ಅಂಥೇಳಿ ನೀವೇ ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಅವನಿಗೆ ಡೆತ್ ಪೆನಾಲ್ಟಿ ಕೊಡಲಿಕ್ಕೆ ಆಗೋದಿಲ್ಲ.
ಅದಕ್ಕೆ ಪ್ರೊಸೀಜರ್ ಇದೆ. ನೀವು FIR ಹಾಕಬೇಕು, FIR ಹಾಕಿ ಆದಂತ ಮತ್ತು ಚಾರ್ಜ್ ಶೀಟ್ ಅಂತೆ, ಕೋರ್ಟಲ್ಲಿ ಎನ್ಕ್ವೈರಿ ಅಂತೆ, ಪ್ರೊಸೀಡಿಂಗ್ಸ್ ಅಂತೆ, ಅದರ ನಂತರ ಅಪೀಲ್ ಅಂತೆ. ಸೊ ಎಲ್ಲ ಆಗಿ ಕೊನೆಗಾಯಿತು. ಅಂದರೆ ಆ ಪ್ರೊಸೀಜರ್ಸ್ ಏನಿದೆ ಅದು ಡಿಫ್ರೆಂಟ್. ಸೊ ಆ ಪ್ರೊಸೀಜರ್ಸ್ ಆ ಆ್ಯಕ್ಟಿನ ಒಂದು ಉದ್ದೇಶವನ್ನು ಅಚೀವ್ ಮಾಡಲಿಕ್ಕೆ ಇರುವಂಥ. ಸೊ ಅದು ನಮ್ಮ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962. ಸರಿ, ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಂತ ಹೇಳಿದರೆ ಫೈನಾನ್ಸ್ ಆ್ಯಕ್ಟ್ ಅಂತ. ಫೈನಾನ್ಸ್ ಆ್ಯಕ್ಟ್. ಸೊ ಏನಿದು ಫೈನಾನ್ಸ್ ಆ್ಯಕ್ಟ್ ಅಂತ ಹೇಳಿದರೆ, ಸೊ ಈ ಫೈನಾನ್ಸ್ ಆ್ಯಕ್ಟ್ ಏನಿದೆ, ಕೇಂದ್ರ ಸರ್ಕಾರ ಪ್ರತಿ ವರ್ಷ ಫೈನಾನ್ಸ್ ಆ್ಯಕ್ಟನ್ನು ಪಾಸ್ ಮಾಡ್ತದೆ. ಸೊ ಹಾಗಾದರೆ ಏನಿದು ಫೈನಾನ್ಸ್ ಆ್ಯಕ್ಟ್ ಅಂತ ಹೇಳಿದರೆ? ಫೈನಾನ್ಸ್ ಆ್ಯಕ್ಟ್ ಅಂತ ಹೇಳಿದರೆ, ಈಗ ಕೇಂದ್ರ ಸರ್ಕಾರದಲ್ಲಿರುವಂಥ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ, ಆ ಫೈನಾನ್ಸ್ ಮಿನಿಸ್ಟರ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಬಜೆಟನ್ನು ಮಂಡಿಸ್ತಾರೆ. ಸೊ ಬಜೆಟನ್ನು ಮಂಡಿಸಿ ಆದ ನಂತರ ಎರಡೂ ಹೌಸಸ್, ಎರಡೂ ಏನು ಮೇಲ್ಮನೆ ಮತ್ತು ಕೆಳಮನೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆ ಬಜೆಟನ್ನು ಪಾಸ್ ಮಾಡ್ತಾರೆ. ಸೊ ಬಜೆಟನ್ನು ಪಾಸ್ ಮಾಡಿ ಆದ ನಂತರ ಆ ಬಜೆಟ್ ಪ್ರೆಸಿಡೆಂಟ್ನ ಹತ್ರ ಹೋಗ್ತದೆ. ಸೊ ಪ್ರೆಸಿಡೆಂಟ್ ಬಜೆಟ್ಟಿಗೆ ಯಾವಾಗ ಒಂದು ಕನ್ಸೆಂಟ್ ಕೊಟ್ರ, ಅಸೆಂಟ್ ಕೊಟ್ರ, ಆವಾಗ ಆ ಬಜೆಟನ್ನು ನಾವು ಫೈನಾನ್ಸ್ ಆ್ಯಕ್ಟ್ ಅಂತೇಳಿ ಕರಿತೇವೆ. ಹಾಗಾದರೆ ಫೈನಾನ್ಸ್ ಆ್ಯಕ್ಟಿಗೂ ಇನ್ಕಮ್ ಟ್ಯಾಕ್ಸ್ ಲಾಕು ಏನು ಸಂಬಂಧ ಅಂತ. ಸೊ ಈ ಫೈನಾನ್ಸ್ ಆ್ಯಕ್ಟ್ ಏನಿದೆ, ಈ ಫೈನಾನ್ಸ್ ಆ್ಯಕ್ಟಲ್ಲಿ ಒಂದು ಪಾರ್ಟ್ ಬರುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಟ್ಯಾಕ್ಸೇಷನ್ ಲಾಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಟ್ಯಾಕ್ಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಅಮೆಂಡ್ಮೆಂಟ್ಸ್ ಎಲ್ಲ ಇರಲಿ, ಅದು ನಮ್ಮ ಫೈನಾನ್ಸ್ ಆ್ಯಕ್ಟ್ನ ಒಂದು ಪಾರ್ಟಲ್ಲಿ ಬರ್ತದೆ. ಈ ಟ್ಯಾಕ್ಸ್ ರೇಟ್ಸ್ ಏನಿದೆ, ಈಗ ನೀವು ಡಿಸ್ಕಷನ್ ನೋಡ್ತಾ ಇರ್ಬೋದು, ನ್ಯೂ ರೆಜಿಮ್, ಓಲ್ಡ್ ರಿಜಿಮ್. ಸೊ ಇವತ್ತು ರೇಟ್ ಈ ವರ್ಷ ರೇಟ್ 5% ಇದ್ದದ್ದು ಇನ್ನೂ ಸಹ ಕಮ್ಮಿ ಆಯಿತು. ಎಕ್ಸಂಪ್ಷನ್ 3 ಲಕ್ಷದಿಂದ 7 ಲಕ್ಷಕ್ಕೆ ಹೋಯಿತು. ಸೊ ಇದೆಲ್ಲ ಎಲ್ಲಿಂದ ಬರುವಂಥದ್ದು ಅಂತ ಹೇಳಿದರೆ ಫೈನಾನ್ಸ್ ಆ್ಯಕ್ಟಿಂದ ಬರುವಂಥದ್ದು. ಸೊ ಈ ಫೈನಾನ್ಸ್ ಆ್ಯಕ್ಟಲ್ಲಿರುವಂಥ ರೆಲೆವೆಂಟ್ ಪ್ರೊವಿಷನ್ಸ್ ಏನಿದೆ, ಅದು ಕೂಡ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಾನೂನಿಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ. ಅದಾದ ನಂತರ ಬರುವಂಥ ಮುಖ್ಯ ಪಾರ್ಟ್ ಯಾವುದಂತ ಹೇಳಿದರೆ CBDT ಅಂತ. CBDT ಇದರ ಫುಲ್ ಫಾರ್ಮ್ ಏನಂತ ಹೇಳಿದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಇವತ್ತು ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಅಪೆಕ್ಸ್ ಬಾಡಿ ಅಂಥೇಳಿ ಕರಿಬೋದು, ಅಂದರೆ ಹೈಯೆಸ್ಟ್ ಅಥಾರಿಟಿ. ಸೊ ಫೈನಾನ್ಸ್ ಮಿನಿಸ್ಟರ್ ಏನು ಕೇಂದ್ರ ಸರ್ಕಾರ ಬಿಟ್ಟ ನಂತರ ಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹೈಯೆಸ್ಟ್ ಅಥಾರಿಟಿ ಯಾವುದಾದ್ರಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಈ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನಿಗೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಾಲಕ್ಕೆ ಸರ್ಕ್ಯುಲರ್ಸನ್ನು ಇಶ್ಯೂ ಮಾಡ್ತಾರೆ, ನೋಟಿಫಿಕೇಷನ್ಸನ್ನು ಇಶ್ಯೂ ಮಾಡ್ತಾರೆ. ಸೊ ಹಾಗಾದರೆ ಈ ಸರ್ಕ್ಯುಲರ್ಸ್ ಮತ್ತು ನೋಟಿಫಿಕೇಷನ್ ಇದು ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಭಾಗವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಈ CBDT ಇಶ್ಯೂ ಮಾಡಿರುವಂಥ ಸರ್ಕ್ಯುಲರ್ಸ್ ಏನಿದೆ, CBDT ಇಶ್ಯೂ ಮಾಡಿರುವಂಥ ನೋಟಿಫಿಕೇಷನ್ಸ್ ಏನಿದೆ, ಇದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಫಾಲೋ ಮಾಡಬೇಕು. ಹಾಗಾದರೆ ಟ್ಯಾಕ್ಸ್ ಪೇಯರ್ ಅದನ್ನು ಫಾಲೋ ಮಾಡಬೇಕಾ? ಟ್ಯಾಕ್ಸ್ ಪೇಯರ್ ಅದನ್ನು ಫಾಲೋ ಮಾಡಬೇಕಾಗಿಲ್ಲ. ಆ ಸರ್ಕ್ಯುಲರ್ ಮತ್ತು ನೋಟಿಫಿಕೇಷನನ್ನು ನಾವು ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು. ಇಟ್ ಈಸ್ ನಾಟ್ ನೆಸೆಸರಿ that circulars, notifications given by the CBDT that should be followed by the taxpayer. So he can question that circular and notification. But those circulars and notification that are binding on the income tax department, ಅವರು ಅದನ್ನು ಫಾಲೋ ಮಾಡಲೇಬೇಕಾಗ್ತದೆ. ಸೊ ಈ ಸರ್ಕ್ಯುಲರ್ಸ್ ಮತ್ತು ನೋಟಿಫಿಕೇಷನ್ ಕೂಡ ಪಾರ್ಟಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಕೊನೆಗೆ ಬರುವಂಥದ್ದು ಕೋರ್ಟ್ ಜಡ್ಜ್ಮೆಂಟ್ಸ್. ಸೊ ಈ ಕೋರ್ಟ್ ಜಡ್ಜ್ಮೆಂಟ್ಸ್ ಏನು ಅಂತ ನೋಡುವ. ಈಗ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಮ್ಮೆ ಡಿಸ್ಪ್ಯೂಟ್ಸ್ ಬರ್ಬೋದು. ಯಾರ ಮಿಡ್ಲಲ್ಲಿ ಡಿಸ್ಪ್ಯೂಟ್ಸ್ ಬರ್ಬೋದು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಟ್ಯಾಕ್ಸ್ ಪೇಯರ್ನ ಮಿಡ್ಲಲ್ಲಿ ಡಿಸ್ಪ್ಯೂಟ್ ಬರ್ಬೋದು. ಸೊ ಈ ಡಿಸ್ಪ್ಯೂಟ್ ಬಂದಾಗ ಡೆಫಿನೆಟ್ಲಿ ಆ ಡಿಸ್ಪ್ಯೂಟ್ ಕೋರ್ಟಿಗೆ ಹೋಗ್ತದೆ. ಸೊ ಯಾವ ಕೋರ್ಟಿಗೆ ಹೋಗ್ತದೆ? ಸೊ ಈಗ ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಕೋರ್ಟ್ ಸೆಟಪ್ ಏನಂತ ಹೇಳಿದರೆ, ಈಗ ಇನ್ಕಮ್ ಟ್ಯಾಕ್ಸ್ನ ಡಿಸ್ಪ್ಯೂಟ್ ಫಸ್ಟ್ ರಿಸಾಲ್ವ್ ಆಗುವಂಥದ್ದು ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನಿದೆ, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಹತ್ರ. ಅಲ್ಲಿ ಸಹ ರಿಸಾಲ್ವ್ ಆಗೋದಿದ್ದರೆ ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರೈಬ್ಯುನಲ್ ಅಂತ ಹೇಳಿದೆ, ITAT. ಸೊ ಅಲ್ಲಿ ಸಹ ರಿಸಾಲ್ವ್ ಆಗೋದಿದ್ದರೆ ಹೈಕೋರ್ಟಿಗೆ, ಅಲ್ಲಿ ಸಹ ರಿಸಾಲ್ವ್ ಆಗೋದಿದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು. ಸೊ ನಮ್ಮ ಸಂವಿಧಾನದ ಪ್ರಕಾರ ನಿಮಗೆ ಗೊತ್ತು, ಹೈಕೋರ್ಟ್ ಕೊಟ್ಟ ಜಡ್ಜ್ಮೆಂಟ್, ಆ ಹೈಕೋರ್ಟ್ನ ಜ್ಯೂರಿಡಿಕ್ಷನ್ ಏನಿದೆ, ಆ ಜ್ಯೂರಿಡಿಕ್ಷನಲ್ಲಿ ಅದನ್ನು ಲಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಡಿಸಿಷನ್ ಏನಿದೆ ಅದನ್ನು ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಿದೆ ಅದು ಲೋವರ್ ಕೋರ್ಟಿಗೆ ಅಥವಾ ಯಾವುದೇ ಒಂದು ಟ್ರಿಬ್ಯುನಲ್ ಇರಲಿ ಅವರಿಗೆ ಅದು ಬೈಂಡಿಂಗ್. ಸೊ ಹಾಗಾಗಿ
ಈ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಡಿಸಿಷನ್ಸ್ ಇರ್ಬೋದು, ಹೈಕೋರ್ಟ್ಸ್ನವರು ಕೊಟ್ಟಿರುವಂಥ ಡಿಸಿಷನ್ಸ್ ಇರ್ಬೋದು. ಸೊ ಇದು ಕೂಡ ಇನ್ಕಮ್ ಟ್ಯಾಕ್ಸ್ ಲಾನ ಪಾರ್ಟಲ್ಲೇ ಬರುವಂಥದ್ದು. ಸೊ ಇದಿಷ್ಟು ಒಂದು ಇನ್ಕಮ್ ಟ್ಯಾಕ್ಸ್ನ ಲೀಗಲ್ ಫ್ರೇಮ್ವರ್ಕ್ನ ಬಗ್ಗೆ. ಸೊ ಇನ್ಕಮ್ ಟ್ಯಾಕ್ಸ್ನ ಲೀಗಲ್ ಫ್ರೇಮ್ವರ್ಕ್ ಅಂದರೆ ಜಸ್ಟ್ ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಮಾತ್ರ ಅಲ್ಲ, ಬಜೆಟ್ ಮಾತ್ರ ಅಲ್ಲ. ಸೊ ಹಾಗಾದರೆ ಏನೆಲ್ಲ ಬರ್ತದೆ? ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962, ಫೈನಾನ್ಸ್ ಆ್ಯಕ್ಟ್ ದಟ್ ಈಸ್ ಬಜೆಟ್, CBDT ಸರ್ಕ್ಯುಲರ್ಸ್ ಮತ್ತು ಕೋರ್ಟ್ ಡಿಸಿಷನ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.